ಸಂತೋಷದ ದಿನ, ಸಮಾರಂಭದ ದಿನ. ಎಲ್ಲ ಉತ್ಸಾಹದಿಂದ ಈ ದಿನ ಇಲ್ಲಿ ಹಾಜರಾಗಿರೋದು ನೋಡಿದ್ರೆ ಬಹಳ ಸಂತೋಷ ಅನಿಸ್ತಾ ಇದೆ. ಈ ನಮ್ಮ ಸಂರಕ್ಷಣಾ ಸಂಸ್ಥೆ ಒಂದು 5 ವರ್ಷದಿಂದ ಸಾಕಷ್ಟು ಮಕ್ಕಳಿಗೆ ನೂರಾರು ವಸತಿ, ವಿದ್ಯಾಭ್ಯಾಸ, ಸಕಲ ಸಂಪತ್ತನ್ನು ನೀಡ್ತಾ ಬಂದಿದೆ. ಹೀಗೆ ಮೊದಲನೇ ಬಾರಿಗೆ ನಾವು ಮಹಿಳೆಯರಿಗಾಗಿ ಒಂದು ಕಾರ್ಯಕ್ರಮನ ತಗೊಂಡಿದೀವಿ. ಈ ಚಿಕ್ಕನಾಗಮಂಗಲ ವ್ಯಾಪ್ತಿಯಲ್ಲಿ ನಮ್ಮ ಅಸ್ತಿತ್ವ, ಇಲ್ಲಿ ನಾವೇನು ಇಲ್ಲಿ ಪ್ರೆಸೆಂಟ್ ಇದ್ದೀವಿ, ಇದಕ್ಕೆ ಈ ಒಂದು ಗ್ರಾಮ ಪಂಚಾಯತಿಯ ಪೂರ್ಣ ಸಹಕಾರನ ನಾನು ವೇದಿಕೆ ಮೇಲೆ ಉಪಸ್ಥಿತರಿರುವ ಭಾರತಿ ಮೇಡಮ್ ಅವರ ಹಾಗೂ ನನ್ನ ಆತ್ಮೀಯ ಸ್ನೇಹಿತರು ಆದಂಥ ಮದನ್ ರವರೇ ಹಾಗೂ ತರಬೇತಿ ಕೊಡಲು ಬಂದಿರತಂಥ ಶಿಕ್ಷಕಿಯರೇ ಹಾಗೂ ನಮ್ಮ ಗ್ರಾಮದ ಶಿಕ್ಷಕರಾದಂಥವರು ವೇದಿಕೆ ಮೇಲಿದೆ. ಹಾಗೂ ಈ ತರಬೇತಿಯ ಲಾಭವನ್ನು ಪಡೆದುಕೊಳ್ಳಲಿಕ್ಕೆ ಬಂದಿರತಕ್ಕಂಥ ಎಲ್ಲ ನನ್ನ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ನನ್ನ ಅಕ್ಕ ತಂಗಿಯರೇ, ಏನು ಇವತ್ತಿನ ದಿವಸ ಸಂರಕ್ಷಣಾ ಉಚಿತ ಕೌಶಲ್ಯ ತರಬೇತಿ ಕೇಂದ್ರ ಯುನೈಟೆಡ್ ವೇ ಬೆಂಗಳೂರು ಅವರ ಸಹಯೋಗದೊಂದಿಗೆ ಇಲ್ಲಿ ನಮ್ಮೂರಲ್ಲಿ ಪ್ರಾರಂಭ ಮಾಡಿದ್ದಾರೆ. ಈ ಒಂದು ತರಬೇತಿಯ ಸಂಪೂರ್ಣ ಲಾಭವನ್ನು ನಮ್ಮ ಸುತ್ತಮುತ್ತಲಿನ ಎಲ್ಲ ನನ್ನ ತಾಯಿಯಂದರು ಪಡ್ಕೊಳ್ಬೇಕು. ಇವರು ನಮ್ಮೂರಿಗೆ ಈ ಸಂರಕ್ಷಣಾ ಉಚಿತ ಇವರೇನು ಈ ಸಂಸ್ಥೆಯವರಿದ್ದಾರೆ, ಏನೇ ಕಾರ್ಯಕ್ರಮ ಮಾಡಿದ್ರೂ ನಮಗೆ ಬೆಂಬಿಡದೆ ಏನೇ ಪ್ರತಿಯೊಂದು ವಿಚಾರದಲ್ಲೂ ನಮಗೆ ಈ ಥರ ಆಗ್ಬೇಕು ಸರ್ ಅಂತ ನಮಗೆ ರಾಜಶೇಖರ್ ಆಗಲಿ ಅವ್ರ ಜೊತೆಯಲ್ಲಿ ಮೇಡಮ್ ಅವರು, ಲಕ್ಷ್ಮಿ ಮೇಡಮ್ ಅವರು ನಮಗೆ ಒಂದು ಸರಿ ಅಲ್ಲ ಒಂದು 10 ಸಾರಿ ಫೋನ್ ಮಾಡಿ ನಮಗೆ ಅದು ಎಚ್ಚರಿಕೆ ಮಾಡ್ತಾನೆ ಇರ್ತಾರೆ. ಹಾಗಾಗಿ ಇವರು ಏನೇ ಒಂದು ನಮ್ಮೂರಲ್ಲಿ ಕಾರ್ಯಕ್ರಮ ಮಾಡಲಿ, ಈ ಥರ ಉಚಿತವಾದ ಒಂದು ತರಬೇತಿಗಳಾಗಲಿ ಯಾವುದೇ ರೀತಿಯಲ್ಲಿ ಮಾಡಿದ್ರು ನಾವು ನಾವು ಅವ್ರ ಜೊತೆಯಲ್ಲಿ ನಿಂತ್ಕೊತೀರಿ. ಹಾಗೆ ಈ ಒಂದು ಏನು ಇವತ್ತು ಟೈಲರಿಂಗ್ ತರಬೇತಿ ಮತ್ತು ಬ್ಯೂಟಿಷಿಯನ್ ತರಬೇತಿಯನ್ನು ಈಗ ನಮ್ಮ ಒಂದು ಗ್ರಾಮದಲ್ಲಿ ಪ್ರಾರಂಭ ಮಾಡಿದ್ದಾರೆ. ಈ ಒಂದು ತರಬೇತಿಯ ಎಲ್ಲ ಒಂದು ಕೌಶಲ್ಯಗಳನ್ನು ನೀವು ಪಡೆಯೋದ್ರ ಮುಖಾಂತರ ನಿಮ್ಮ ಒಂದು ಜೀವನಕ್ಕೆ ಆ ಒಂದು ತರಬೇತಿ ದಾರಿಯಾಗಲಿ ಅಂತ ಇದನ್ನು ಒಳ್ಳೆಯ ರೀತಿಯಲ್ಲಿ ನೀವು ಉಪಯೋಗ ಮಾಡಿಕೊಂಡು ನಿಮ್ಮ ಒಂದು ಒಳಿತಿಗೆ ಅದನ್ನು ಇದು ಮಾಡ್ಕೋಬೇಕಂತ ನೀವು ಒಂದು ಸಂದರ್ಭದಲ್ಲಿ ಹೇಳುತ್ತಾ, ನಾನು ಹೆಚ್ಚಾಗಿ ಮಾತನಾಡೋಕ್ಕೆ ಹೋಗಲ್ಲ. ಇಲ್ಲಿ ಏನು ನಮ್ಗೆ ತರಬೇತಿ ಕೊಡೋಕೆ ಬಂದಿದ್ರು ಅವ್ರಿಗೆ ನಮ್ಮ ಗ್ರಾಮದ ಪರವಾಗಿ ಸದಾ ಋಣಿಯಾಗಿರ್ತೀನಿ ಅಂತ ನಾನು ಹೇಳ್ತಾ, ನನಗೆ ಮಾತನಾಡಲು ಅವಕಾಶ ಕೊಡಂತ ತಮ್ಮೆಲ್ಲರಿಗೂ ಹೊಂದಿಸ್ತಾ, ಸಂಸ್ಥೆ ಹಾಗೂ ಸಂಕಲ್ಪ ಧಾಮ ಇವರ ನೇತೃತ್ವದಲ್ಲಿ ಈ ದಿನ ಏನು ಉಚಿತ ತರಬೇತಿ ಕೇಂದ್ರ, ಈ ತರಬೇತಿಯನ್ನು ನಾವು ಬೇರೆ ಕಡೆ ಒಂದು ಹೋಗ್ಬೇಕಾದ್ರೆ ಒಂದು 5,000 10,000 ಟ್ರೈನಿಂಗ್ ತಗೋಬೋದೇನೋ. ಅದನ್ನು ನಮ್ಮ ಯುನೈಟೆಡ್ ಸಂಸ್ಥೆಯವರು ಫ್ರೀಯಾಗಿ ಈ ಭಾಗದ ನಮ್ಮ ಶಾಂತಿಪುರ ಗ್ರಾಮ ಪಂಚಾಯತಿಗೆ ಸೇರ್ತಕ್ಕಂಥ ಎಲ್ಲ ಗ್ರಾಮಗಳಿಗೂ ಒಂದು ಅನುಕೂಲ ಆಗಲಿ ಅಂತ ಹೇಳಿಬಿಟ್ಟು ಅವರು ಈ ತರಬೇತಿ ಕೇಂದ್ರವನ್ನು ಉಚಿತವಾಗಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಮೊದಲಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಏನು ಈ ತರಬೇತಿಯಿಂದ ಮೇಡಮ್ ಅವರು ಹೇಳಿದ್ರು, ಮೀನು ಒಂದು ದಿವಸ ಕೊಟ್ಟರೆ ಅದು ಒಂದು ದಿವಸಕ್ಕೆ ತಿಂದುಬಿಟ್ಟು ಮುಗಿಸ್ಬಿಡ್ತೀವಿ. ಆದರೆ ಮೀನು ಹಿಡಿಯೋದು ಕಲಿಸಿದ್ರೆ ಅವನ ಜೀವನ ಪರ್ಯಂತ ಅವನ ಜೀವನ ಮಾಡೋದಕ್ಕೆ ಸಹಕಾರ ಆಗ್ತದೆ, ಮತ್ತು ಅದನ್ನೇ ಒಂದು ಉದ್ಯೋಗ ಅಂತ ಮಾಡ್ಕೋಬೋದು ಅಂತ ಏನು ಹೇಳಿದ್ದಾರೆ. ಭಾರಿ ಸಿಂಪಲ್ಲಾಗಿ ಒಳ್ಳೆ ಉತ್ತರ ಕೊಟ್ಟರು. ಅದೇ ರೀತಿಯಾಗಿ ನೀವು ಸಹ ಈ ತರಬೇತಿಯನ್ನು ಪಡ್ಕೊಂಡು ಮುಂದಿನ ದಿನಗಳಲ್ಲಿ ಮುಂದಿನ ನಿಮ್ಮ ಏನು ಈ ಸಂಸಾರಕ್ಕೆ ಒಂದು ಅನುಕೂಲ ಆಗಲಿ, ಮತ್ತು ನೀವು ಸಹ ಬೇರೆಯೊಬ್ಬರಿಗೆ ಒಂದು ಟ್ರೈನಿಂಗ್ ತರಬೇತಿನೂ ಸಹ ಮಾಡಿಕೊಂಡು ಅದರಿಂದನೂ ಸಹ ನೀವು ಲಾಭದಾಯಕಗಳನ್ನು ಕಳಿಸ್ಬೋದು. ಈ ಸಂಸ್ಥೆ ಏನು ಮಾಡ್ತಾ ಇದೆ ಅವ್ರಿಗೆ ಒಂದು ಕೃತಜ್ಞತೆ ಸಲ್ಲಿಸ್ತಾ, ಮತ್ತು ಮುಂದಿನ ನಿಮ್ಮ ಒಂದು ಕಾರ್ಯವೈಖರಿಗಳು ಮುಂದಿನ ದಿನಗಳಲ್ಲಿ ಜ್ಯೋತಿಯಾಗಿ ಬೆಳಗಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ವೇದಿಕೆ ಮೇಲೆ ನೆಲೆಸಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನಮನ ಮಾಡುತ್ತಾ
ನಾನು ಒಂದೆರಡು ಮಾತು ಮಾತಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ವೇದಿಕೆ ಮೇಲೆ ಬಂದಿದ್ದೀನಿ. ವೇದಿಕೆ ಮೇಲೆ ನೆಲೆಸಿರುವಂಥ ಗುರು ಅಣ್ಣವರು, ಮದನ್ ಅಣ್ಣವರು, ನನ್ನ ಕೊಲೀಗ್ಸು, ಮತ್ತು ಅವರು ಮೊದಲಿಂದನೂ ನನಗೆ ತುಂಬ ವಿಷಯದಲ್ಲಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಅವರಿಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಹಾಗೂ ಅದೇ ರೀತಿ ಇಲ್ಲಿ ನಮ್ಮ ಸಂಸ್ಥೆಯ ಮೇಡಮ್ ಅವರಾದಂಥ ರೆಡ್ ಮೇಡಮ್ ಅವರು, ಮತ್ತು ಚಂದ್ರಶೇಖರ್ ಸರ್ ಅವರು, ಮತ್ತು ಇಲ್ಲಿ ನೆರೆದಿದ್ದ ಲಕ್ಷ್ಮೀ ಮೇಡಮ್ ಅವರು, ಇವರೆಲ್ಲರಿಗೂ ನಾನು ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಏಕಪ್ಪ ಅಂತ ಹೇಳಿದ್ರೆ, ನಾನು ಸುಮಾರು ಕಡೆ ಟ್ರೈನಿಂಗ್ ತರಬೇತಿಗಳು ಕೊಟ್ಟಿದ್ದೀನಿ. ಉಸ್ಕೂರು ಪಂಚಾಯಿತಿಯಲ್ಲಿ ಕೊಟ್ಟಿದ್ದೀನಿ, ಮತ್ತು ಶಾಂತಿಪುರ ಪಂಚಾಯಿತಿಯಲ್ಲಿ ಕೊಟ್ಟಿದ್ದೀನಿ. ಚಿಕ್ಕನಾಮಂಗಲ ಒಂದು ಬ್ಯಾಲೆನ್ಸ್ ಇತ್ತು, ಯಾಕೆಂದರೆ ತುಂಬ ವರ್ಷಗಳಿಂದ ನಾನು ಸುಮಾರು ಒಂದು 20 ವರ್ಷದಿಂದ ಟ್ರೈನಿಂಗ್ ಕೊಟ್ಕೊಂಡು ಬಂದಿದ್ದೀನಿ. ಆಮೇಲೆ ಈಗ ಮೊನ್ನೆ JSS ಅಂತೇಳ್ಬಿಟ್ಟು ಮೊನ್ನೆ ತಿಂಗಳು ಅದು ಕ್ಲಿಯರ್ ಆಯಿತು, ಅದು ಮುಗೀತು. ಆಮೇಲೆ ನನಗೆ ಸ್ವಲ್ಪ ಕೆಲವೊಂದು ಕಾರಣಗಳಿಂದ ಬರೋದಕ್ಕೆ ಆಗ್ತಾ ಇರಲಿಲ್ಲ. ಆವಾಗ ಲಕ್ಷ್ಮೀ ಮೇಡಮ್ ಅವ್ರು ಹೇಳಿದ್ರು, ಇಲ್ಲ ಮೇಡಮ್ ಶಾಂತಿಪುರ ಪಂಚಾಯತಿ ಚಿಕ್ಕನಾಮಂಗಲದಲ್ಲಿ ಟೀಚರಾಗಿ ಮಾಡ್ತೀರಾ ಅಂತ. ನನಗೆ ಅದೊಂದು ಆಸೆ ಇತ್ತು, ಚಿಕ್ಕನಾಮಂಗಲದಲ್ಲಿ ಮಾಡ್ಬೇಕು. ಯಾಕಂದರೆ ಶಾಂತಿಪುರ ಪಂಚಾಯತಿ ಚಿಕ್ಕನಾಮಂಗಲಕ್ಕೆ ಬರುತ್ತೆ, ಯಾಕಂದರೆ ನನ್ನ ಒಂದು ಪಂಚಾಯತಿ ಗ್ರಾಮಕ್ಕೆ ಬರುತ್ತೆ ಅಂತೇಳಿ ಒಂದು ಇದಿರೋದ್ರಿಂದ ನನಗಾಗಲಿಲ್ಲ ಅಂದರೂ ಒಪ್ಕೊಂಡು ನಾನು ಮತ್ತೆ ಟೀಚರಾಗಿ ಇಲ್ಲಿ ಬಂದು ನನ್ನ ಪಾರ್ಟ್ನರ್ ಆದಂಥ ಕಾಂತ ಮೇಡಮ್ ಜೊತೆಯಲ್ಲಿ ಪಾರ್ಟ್ನರಾಗಿ ಇವಾಗ ಮಾಡ್ತಾಯಿದ್ದೀನಿ. ನಾನೊಂದು ಹೇಳೋದೇನಪ್ಪ ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳಲ್ಲಿ ನೀವು ಕಲಿಬೇಕು. ಯಾಕೆ ಗೊತ್ತಾ, ನಾನು ಇವತ್ತು ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದರೆ ನಾನು ಕಲ್ತಿರೋದ್ರಿಂದ, ನಾನು ಕಲಿತು ಇನ್ನೊಬ್ಬರಿಗೆ ನನ್ನ ವಿದ್ಯೆಯನ್ನು ದಾನ ಮಾಡಿರೋದ್ರಿಂದ, ಆ ದಾನದಿಂದ 100 ಜನ ಕಲ್ತ್ಕೊಳ್ತಾರೆ. ಆ 100 ಜನಕ್ಕೆ ಇನ್ನೂ 100 ಜನ ಆಗ್ತಾರೆ. ಆ 100 ಜನಕ್ಕೆ 500 ಜನ 1000 ಆಗ್ತಾರೆ. ನಾವು ಕಲ್ತಿರೋಂಥ ವಿದ್ಯೆನ ನಾವು ದಾನ ಮಾಡಬೇಕೇ ಹೊರತು ಅದು ನಮ್ಮಲ್ಲೇ ಅದು ಕೊಳ್ತೋಗೋ ಥರ ಮಾಡೋಕ್ಕೆ ಹೋಗಬಾರ್ದು. ನಮಗೇನು ನಾವೇನು ಕಲ್ತಿರ್ತೀವಿ ಅದನ್ನು ಇನ್ನೊಬ್ಬರಿಗೆ ನಾವು ದಾನ ಮಾಡಿದಾಗ ನಮಗೆ ತುಂಬ ಖುಷಿ ಆಗುತ್ತೆ. ನಾನು ಹೇಳ್ಕೊಟ್ಟೆ ಅಂತ ಇಲ್ಲಿ ಬಂದಿರೋಂಥ ನನ್ನ ಸ್ಟೂಡೆಂಟ್ಸ್, ಅವ್ರ ತಾಯಿದಿರು, ಅವ್ರ ಅತ್ತಿಗೆದಿರು, ಅವರೆಲ್ಲ ನನ್ನ ಹತ್ರ ಟ್ರೈನಿಂಗ್ ತೊಗೊಂಡಿದ್ದಾರೆ. ಇವ್ರು ಬಂದಾಗ ಹೇಳ್ತಾರೆ, ಅವರು ವೆಂಕಟೇಶಮ್ಮನ ಆಯಮ್ಮ ನಮಗೆ ಟ್ರೈನಿಂಗ್ ಕೊಟ್ಟಿದ್ರು, ಹೋಗ್ರಿ ಚೆನ್ನಾಗಿ ಹೇಳ್ಕೊಡ್ತಾರೆ. ಆ ರೀತಿ ಒಂದಿದ್ದು ಬರ್ತಾವಾಗ ತುಂಬ ಖುಷಿ ಆಗುತ್ತೆ. ಕೆಲವೊಂದು ಕಡೆ ನಾನು ಹೊರಗಡೆ ಹೋದಾಗ, ಮೇಡಮ್ ಎಷ್ಟು ವರ್ಷ ಆಯಿತು ನಿಮ್ಮನ್ನು ನೋಡಿ, ಮೇಡಮ್ ನೀವು ಟೈಲರಿಂಗ್ ಟೀಚರ್ ತಾನೇ ಅಂತಾರೆ. ನನಗೆ ತುಂಬ ಖುಷಿ ಆಗುತ್ತೆ ಅವಾಗ. ಅದಕ್ಕೆ ನೀವು ಏನು ಹೇಳೋದು ಅಂದರೆ, ನೀವು ಕಲೀರಿ ಫಸ್ಟು. ನೀವು ಚೆನ್ನಾಗಿ ಕಲಿತು ಅದನ್ನು ಅಲ್ಲೇ ಮೊಳಕೆಯಲ್ಲೇ ಅದು ಒಣಗಬಾರ್ದು, ಅದು ಮರ ಆಗಿ ಬೆಳಿಬೇಕು. ನಿಮ್ಮಿಂದ ಇನ್ನೊಬ್ಬರಿಗೆ ಸಹಾಯ ಆಯಿತು ಅಂತ ಹೇಳಿದ್ರೆ ಅವ್ರು ನಿಮ್ಮನ್ನು ನೆನೆಸ್ಕೊಳ್ತಾರೆ. ಅದಕ್ಕಿಂತ ನಮ್ಗೆ ಇನ್ನು ಯಾವುದೂ ಬೇಕಿಲ್ಲ, ಯಾಕಂದರೆ ಅದು ನಮಗೆ ಮುಖ್ಯ. ಮತ್ತು ಇಲ್ಲಿ ಟ್ರೈನರ್ಸ್ ಹತ್ರ ನಾನು ಕೇಳ್ಕೊಳ್ಳೋದು ಏನಪ್ಪ ಅಂತ ಹೇಳಿದ್ರೆ, ಎಲ್ಲರೂ ಕರೆಕ್ಟಾಗಿ ಬರ್ತಾ ಇದ್ದೀರಾ, ತುಂಬ ಇಂಟ್ರೆಸ್ಟಾಗಿ ಕಲಿತಾ ಇದ್ದಾರೆ. ಕೆಲವೊಬ್ಬರು ಏನು ಗೊತ್ತಾ, ಮೈಂಡು ಕೆಲವರಿಗೆ ಶಾರ್ಪ್ ಇರುತ್ತೆ, ಕೆಲವರಿಗೆ ಡೌನ್ ಇರುತ್ತೆ. ಏನು ಗೊತ್ತಾ, ಅವ್ರು ಬೇಗ ಹೊಲ್ದ್ಬಿಟ್ರು, ಮೇಡಮ್ ಅವ್ರಿಗೆ ಬೇಗ ಹೇಳ್ಕೊಟ್ಬಿಟ್ರು, ನಮ್ಗೆ ಹೇಳ್ಕೊಟ್ಟು, ಅದು ಯಾವತ್ತೂ ಅನ್ಕೊಬೇಡಿ. ಯಾಕೆ ಗೊತ್ತಾ, ನಿಮ್ಮ ಮೈಂಡ್ ಶಾರ್ಪ್ ಇರೋರು ಸ್ವಲ್ಪ ಮುಂದೆ ಹೋಗ್ತಾರೆ, ಸ್ವಲ್ಪ ಡೌನ್ ಇರೋರು ಸ್ವಲ್ಪ ಸ್ಲೋ ಆಗಿ ಹೋಗ್ತಾರೆ. ಯಾಕಂದರೆ ಇವಾಗ ಸ್ಕೂಲಲ್ಲಿ ರನ್ನಿಂಗ್ ರೇಸ್ ಬಿಡ್ತೀವಿ, 200 ಮೀಟರ್ಸ್ ರನ್ನಿಂಗ್ ಬಿಟ್ಟರೆ ಒಂದು ರೌಂಡ್ ಬರಬೇಕು. ಒಂದು ರೌಂಡ್ ಬರಬೇಕಿದ್ರೆ ಫಸ್ಟ್ ಓಡ್ಬಿಡ್ತಾರೆ. ಫಸ್ಟ್ ಓಡ್ಬಿಟ್ಟಾಗ ಏನಾಗುತ್ತೆ ಅಂದರೆ ಅವ್ರಿಗೆ ಸುಸ್ತಾಗುತ್ತೆ. ಹಿಂದೆ ಹೊಡ್ತಾ ಇರೋರು ನಿಧಾನಕ್ಕೆ ಹೋಗ್ಬಿಟ್ಟು ಅವ್ರಿಗಿಂತ ಮುಂದೆ ಹೋಗ್ಬಿಡ್ತಾರೆ.